ಎಲ್ಲರಿಗೂ ನಮಸ್ಕಾರಗಳು. ಮಾತು ವಿತ್ ಮಾಲಿನಿ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ. ನಾನು ಪ್ರೊಫೆಸರ್ ಸುತ್ತರೇಸ್ ಮಾಲಿನಿ, ಅಧ್ಯಕ್ಷರು ಜೆನೆಟಿಕ್ಸ್ ಮತ್ತು ಜಿನೋಮಿಕ್ಸ್ ಅಧ್ಯಯನ ವಿಭಾಗ, ಮೈಸೂರು ವಿಶ್ವವಿದ್ಯಾನಿಲಯ. ಲಕ್ಷ್ಮಣ ರೇಖೆಯನ್ನ ಆ ಪದನ ನಾವು ಯಾವಾಗಲೂ ಬಳಸ್ತಾ ಇರ್ತೀವಿ. ಮನೆಗಳಲ್ಲಿ ಏನಾದರೂ ಕಾಕ್ರೋಚ್ ಅಥವಾ ಜಿರಳೆಗಳು ಜಾಸ್ತಿ ಆದಾಗ ಲಕ್ಷ್ಮಣ ರೇಖೆ ಬರೆದ್ರೆ ಬೇಗ ಅದು ಸತ್ತೋಗುತ್ತೆ ಅನ್ನೋದು ಎಲ್ಲರಿಗೂ ಗೊತ್ತು. ಅದೇ ರೀತಿ ರಾಮಾಯಣದಲ್ಲಿ ಲಕ್ಷ್ಮಣ ರೇಖೆ ಅನ್ನುವುದು ಅದರದ ಒಂದು ಸಿಗ್ನಿಫಿಕೆನ್ಸ್ ಅಥವಾ ಅದರದ್ದು ಪ್ರಾಮುಖ್ಯತೆ ಬಹಳ ಮುಖ್ಯವಾದದ್ದು. ಕಾರಣ ಏಕೆಂತಂದರೆ, ಸೀತಾಮಾತೆ ಆ ಲಕ್ಷ್ಮಣ ರೇಖೆಯನ್ನು ದಾಟಿದ ನಂತರ ಆಕೆ ಹಲವಾರು ರೀತಿಯ ಕಷ್ಟಗಳನ್ನು ಅನುಭವಿಸಬೇಕಾಯಿತು. ರಾವಣ ಆಕೆಯನ್ನು ಅಪಹರಿಸಿದ್ದಾಗಿರಲಿ ಅಥವಾ ರಾವಣರ ಯುದ್ಧ ನಡೆದಿದ್ದು ಅದೆಲ್ಲ ನಮಗೆ ಗೊತ್ತಿರೋ ಅಂಥ ವಿಚಾರಣೆ. ಹಾಗಾಗಿ ಎಲ್ಲೋ ಒಂದು ಕಡೆ ಒಂದು ಬೌಂಡ್ರಿ ಅಂತ ನಾವು ಹೇಳ್ಬೇಕಾದ್ರೆ ಅದನ್ನು ನಾವು ಲಕ್ಷ್ಮಣ ರೇಖೆ ಅಂತೀವಿ. ಅಂದರೆ ಲಕ್ಷ್ಮಣ ರೇಖೆಯನ್ನು ದಾಟಿದಂತಹ ವ್ಯಕ್ತಿಗೆ ಸಂಕಷ್ಟಗಳು ಕಟ್ಟಿಟ್ಟ ಬುತ್ತಿ ಎನ್ನುವುದನ್ನು ಅದು ಸೂಚಿಸುತ್ತೆ. ಹಾಗಾದರೆ ಲಕ್ಷ್ಮಣ ರೇಖೆ ಅನ್ನೋದು ಬರೀ ಸೀತೆಗೆ ಮಾತ್ರನಾ? ಅದು ಯಾವ ಥರ ಅದನ್ನು ಸಿಂಬಲೈಸ್ ಮಾಡುತ್ತಾ, ಅಥವಾ ಅದು ರಾಮಾಯಣಕ್ಕೆ ಸೀಮಿತನಾ, ಅಥವಾ ಅದು ನಮ್ಮ ಜನಸಾಮಾನ್ಯರ ಒಂದು ದಿನನಿತ್ಯದ ಒಂದು ದೈನಂದಿನ ಚಟುವಟಿಕೆಗಳಲ್ಲಿ ಈ ಲಕ್ಷ್ಮಣ ರೇಖೆಯ ಅಗತ್ಯ ಇದೆಯಾ ಅಂತ ನಾವು ನೋಡಿದಾಗ ಖಂಡಿತ ಇದೆ ಎನ್ನಬಹುದು. ಅದು ಪುರುಷನಿಗೆ ಬೇರೆ ಥರ ಲಕ್ಷ್ಮಣ ರೇಖೆ ಅಂತ ಅನ್ಬೋದು. ಅದೇ ರೀತಿ ಮಹಿಳೆಯರಿಗೂ ಸಹ ಲಕ್ಷ್ಮಣ ರೇಖೆ ಬೇಕೇ ಬೇಕು. ಬರೀ ಸೀತೆಗೆ ಮಾತ್ರ ಅಲ್ಲ, ಇಂದು ಹೊರಗಡೆ ಯಾವ ಮಹಿಳೆ ಹೊರಗಡೆ ಕೆಲಸ ಮಾಡ್ತಾ ಇದ್ದಾಳೆ ಆಕೆಗೂ ಸಹ ಲಕ್ಷ್ಮಣ ರೇಖೆ ಬೇಕೇ ಬೇಕು ಅನ್ನೋದು ನಮಗೆಲ್ಲ ಗೊತ್ತಿರೋಂಥ ವಿಚಾರ. ಹಿಂದೆಲ್ಲ ಮನೇಲಿ ಹೆಣ್ಣು ಮಕ್ಕಳು ಅಂತಂದರೆ ಅವರು ಮನೆಗೆ ಮಾತ್ರ ಸೀಮಿತವಾಗಿದ್ದರು, ಕುಟುಂಬದ ಜವಾಬ್ದಾರಿಗಳನ್ನು ನೋಡ್ತಾ ಇದ್ರು. ಹಾಗಾಗಿ ಮನೆಯ ಹೊಸಿಲನ್ನು ದಾಟಿ ಅವರು ಹೊರಗೆ ಹೋಗುವಂತಹ ಸಂಭವಗಳು ತುಂಬ ಕಡಿಮೆ ಇರ್ತಿತ್ತು. ಎಲ್ಲ ಕುಟುಂಬದ ಜೊತೆ ಹೋಗ್ತಾ ಇದ್ರು. ಜಾತ್ರೆಗಳು, ಸಮಾರಂಭಗಳು, ದೇವಸ್ಥಾನ, ಅದರಲ್ಲೂ ಸಹ ಅವರ ಜೊತೆ ಯಾರೋ ಒಬ್ಬರು ಇರ್ತಾ ಇದ್ರು, ಅಥವಾ ಅವರು ಒಬ್ಬರೇ ಹೋದ್ರೂ ಅಂಥ ಕೆಲವೊಂದು ನಿರ್ದಿಷ್ಟವಾದ ಸಂದರ್ಭಗಳಲ್ಲಿ ಮಾತ್ರ ಹೊಸಲು ದಾಟಿ ಹೋಗ್ತಾ ಇದ್ರು. ಆ ಹೊಸಲೇ ಒಂದು ಲಕ್ಷ್ಮಣ ರೇಖೆ ಅಂತ ಅನ್ಬಹುದು. ಹಾಗಾದರೆ ಇಂದಿನ ಯುಗ ಇದು ಡಿಜಿಟಲ್ ಜಗತ್ತು ಅಂತ ನಿಮಗೆ ಗೊತ್ತಿದೆ. ಹೆಣ್ಣು ಮಕ್ಕಳು ಗಂಡಸರಷ್ಟೇ ವಿದ್ಯಾವಂತೆಯರಾಗಿದ್ದಾರೆ, ಎಲ್ಲ ಕ್ಷೇತ್ರಗಳಲ್ಲೂ ಮುನ್ನಡೆಯಲಿದ್ದಾರೆ. ಹಾಗಾಗಿ ಹೆಣ್ಣು ಆ ಲಕ್ಷ್ಮಣ ರೇಖೆ ಅಂತ ನಾವು ಹೊಸಲು ಅಥವಾ ಮನೆ ಅಂತ ಅನ್ಬೋದು, ಸುಮ್ಮನೆ ಸಿಂಬಲೈಸ್ ಮಾಡಿ, ಅದನ್ನು ದಾಟಿ ಹೊರಗಡೆ ಹೋದಾಗ ಆಕೆ ನಾನಾ ರೀತಿಯ ಒಂದು ಕಷ್ಟಗಳ ಪರಿಸ್ಥಿತಿನ ಎದುರಿಸಬೇಕಾಗುತ್ತೆ. ಬಹಳ ದೃಢತೆಯಿಂದ ತನ್ನ ಆತ್ಮವಿಶ್ವಾಸದಿಂದ ಆಕೆ ಕೆಲಸ ಮಾಡಬೇಕಾಗುತ್ತೆ. ಹಾಗಾಗಿ ಲಕ್ಷ್ಮಣ ರೇಖೆ ಬರೀ ಸೀತೆಗೆ ಮಾತ್ರವಲ್ಲ, ಇಂದಿನ ಮಹಿಳೆಗೂ ಸಹ ಇದು ಅನ್ವಯವಾಗುತ್ತೆ. ಆದರೆ ಲಕ್ಷ್ಮಣ ರೇಖೆ ಈಗ ದಾಟಾಗಿದೆ, ಹೊರಗಡೆ ಬಂದಾಗಿದೆ. ಆಕೆ ಸಮಾಜವನ್ನು ಎದುರಿಸಬೇಕು, ಅಲ್ಲಿ ತನ್ನ ಕಾರ್ಯಕ್ಷಮತೆಯನ್ನು ತೋರಿಸ್ಬೇಕು, ಆತ್ಮವಿಶ್ವಾಸದಿಂದ ಕೆಲಸ ಮಾಡಬೇಕು. ಇದೆಲ್ಲ ಮಾಡಬೇಕು ಅಂದರೆ ಪೂರಕವಾಗಿ ಆಕೆಯ ಕುಟುಂಬದಲ್ಲಿರುವ ಸದಸ್ಯರು ಆಕೆಯನ್ನು ಒಂದು ಗೌರವಯುತವಾಗಿ ನೋಡ್ಕೋಬೇಕು. ಅದೇ ರೀತಿ ಆಕೆಯ ಮಾನಸಿಕ ಮತ್ತು ದೈಹಿಕ ಆರೋಗ್ಯದ ಬಗ್ಗೆ ಕುಟುಂಬದವರು ಎಲ್ಲೋ ಒಂದು ಕಡೆ ಒಂದು ಮುತುವರ್ಜಿಯನ್ನು ವಹಿಸಬೇಕಾಗಿರೋದು ಅಗತ್ಯತೆ ಇದೆ ಈಗ. ಕಾರಣ ಏನಂತಂದರೆ, ಮಹಿಳೆ ಮನೆಗೆ ಮಾತ್ರ ಸೀಮಿತವಲ್ಲ, ಹೊರಗಡೆನೂ ಸಹ ಅಷ್ಟೇ ಆಕೆ ಕೆಲಸ ಮಾಡೋದ್ರಿಂದ ದೈಹಿಕವಾಗಿ ಎರಡು ಕಡೆ ಅಂದರೆ ಡಬಲ್ ಆಫ್ ದ ವರ್ಕ್ ಅಂತ ನಾವೇನು ಹೇಳ್ತೀವಿ ಅದು ಇರೋದ್ರಿಂದ ಆಕೆಯ ಬಗ್ಗೆ, ಆಕೆಯ ಆರೋಗ್ಯದ ಬಗ್ಗೆ, ಮುಖ್ಯವಾಗಿ ದೈಹಿಕ ಮತ್ತು ಮಾನಸಿಕ ಆರೋಗ್ಯದ ಬಗ್ಗೆ ಕುಟುಂಬದ ಸದಸ್ಯರು, ಅದು ಅತ್ತೆ ಮಾವ ಆಗಿರ್ಬೋದು, ಆಕೆಯ ಪತಿ ಆಗಿರ್ಬೋದು, ಮಕ್ಕಳಾಗಿರ್ಬೋದು, ಆಕೆಗೆ ಹೆಚ್ಚಿನ ಗಮನವನ್ನು ಕೊಟ್ಟರೆ, ಆಕೆಗೆ ಒಂದು ಸ್ಥಾನಮಾನಗಳನ್ನು ಕೊಡ್ತಾ ಬಂದರೆ ಖಂಡಿತವಾಗ್ಲೂ ಆಕೆ ತನ್ನ ಆತ್ಮವಿಶ್ವಾಸದಿಂದ ಹೊರಗಡೆ ಕೆಲಸ ಮಾಡ್ಬೋದು. ಆದರೆ ಸಾಮಾನ್ಯವಾಗಿ ಏನಾಗ್ತಾ ಇದೆ, ಅದು ಇನ್ನೂ ನಮ್ಮ ದೇಶದಲ್ಲಿ ಈ ಒಂದು ಮಾರ್ಪಾಡು ಏನಿದೆ, ಕುಟುಂಬ ಸದಸ್ಯರು ಹೊರಗಡೆ ದುಡಿಯುವ ಹೆಣ್ಣು ಮಕ್ಕಳ ಬಗ್ಗೆ ನಿಗಾ ವಹಿಸೋದು ಇತ್ತೀಚೆಗೆ ಅದು ಬರ್ತಾ ಇದೆ, ಅದಕ್ಕೆ ಪ್ರಾಮುಖ್ಯತೆ ಕೊಡ್ತಾ ಇದ್ದಾರೆ, ಅರಿವು ಆಗ್ತಾ ಇದೆ. ಆದರೆ ಈ ಮಹಿಳೆ ಹೊರಗಡೆ ಹೋದಾಗ ಆ ಲಕ್ಷ್ಮಣ ರೇಖೆಯನ್ನು ದಾಟಿದಾಗ ಆಕೆ ಯಾವ ರೀತಿ ತನ್ನ ಸುತ್ತ ತಾನೇ ಒಂದು ಲಕ್ಷ್ಮಣ ರೇಖೆಯನ್ನು ಹಾಕಿಕೊಳ್ಳಬೇಕು, ಆ ನಿಟ್ಟಿನಲ್ಲಿ ಯಾವ ರೀತಿ ಆಕೆ ಆ ಸಂದರ್ಭಗಳನ್ನು ಎದುರಿಸಬೇಕು ಅಂತ ನೋಡೋದಾದರೆ, ಮೊದಲನೆಯದಾಗಿ ಇಂದಿನ ಮಹಿಳೆ ಫೇಸ್ ಮಾಡ್ತಿರೋದು ಅಂದರೆ ಮುಖ್ಯವಾಗಿ ಎದುರಿಸುತ್ತಿರುವ ಒಂದು ಏನು ಚಾಲೆಂಜ್ ಅಂತ ನಾವು ಹೇಳ್ತೀವಿ ಅದು ಹೋಲಿಸ್ಟಿಕ್ ಹೆಲ್ತ್ ಅನ್ಬೋದು. ಪರಿಪೂರ್ಣ ಆರೋಗ್ಯ ಅಂದರೆ ದೈಹಿಕ, ಮಾನಸಿಕ, ಸಾಮಾಜಿಕ, ಲೈಂಗಿಕ ಮತ್ತು ಆಧ್ಯಾತ್ಮಿಕ ಆರೋಗ್ಯ. ಎಲ್ಲೋ ಒಂದು ಕಡೆ ಲಕ್ಷ್ಮಣ ರೇಖೆ ಇಲ್ಲದಂತಹ ಸಂದರ್ಭದಲ್ಲಿ ಮಹಿಳೆ ಇವುಗಳನ್ನು ಕಳ್ಕೊಂತ ಇದ್ದಾಳೆ. ಹಾಗಾದರೆ ದೈಹಿಕ ಆರೋಗ್ಯದ ಬಗ್ಗೆ ನಾವು ನೋಡೋದಾದರೆ, ನಿಮಗೆ ದೈಹಿಕ ಆರೋಗ್ಯನ ಹೇಗೆ ಕಾಪಾಡ್ಕೊಳ್ಬೇಕು ಅಂತ ಎಲ್ರಿಗೂ ಗೊತ್ತಿದೆ. ಆದರೆ ಆ ದೈಹಿಕ ಆರೋಗ್ಯವನ್ನು ಕಾಪಾಡಿಕೊಳ್ಳುವ ನಿಟ್ಟಿನಲ್ಲಿ ನಮ್ಮ ಜೀವನ ಶೈಲಿ, ನಮ್ಮ ಆಹಾರ ಕ್ರಮ ಮತ್ತು ನಮ್ಮ ಹವ್ಯಾಸಗಳು ಪ್ರಮುಖ ಪಾತ್ರ ವಹಿಸುತ್ತೆ.
ಇಲ್ಲಿ ಮುಖ್ಯವಾಗಿ ಹೊರಗಡೆ ಹೋಗುವ ಮಹಿಳೆ ಆಕೆಗೆ ಲಕ್ಷ್ಮಣ ರೇಖೆ ಯಾವ ರೀತಿ ತಾನು ಹಾಕಬೇಕು ಅನ್ನೋದಾದರೆ ದೈಹಿಕ ಆರೋಗ್ಯದ ಬಗ್ಗೆ, ಅದರಲ್ಲೂ ಹವ್ಯಾಸದ ಬಗ್ಗೆ ಆಕೆ ಹೆಚ್ಚಿನ ಗಮನವನ್ನು ಕೊಡಬೇಕು. ಇದು ಡಿಜಿಟಲ್ ಯುಗ, ಎಲ್ಲ IT ಸೆಕ್ಟರಲ್ಲಿ ದುಡಿಯುವಂಥ ಹೆಣ್ಣು ಮಕ್ಕಳೇ ಜಾಸ್ತಿ ಇದ್ದಾಗ ತಮಗರಿವಿಲ್ಲದೆ ಅವರು ನಾನಾ ರೀತಿಯ ಚಟಗಳಿಗೆ ತುತ್ತಾಗುವ ಸಾಧ್ಯತೆ ಇದೆ. ಅದರಲ್ಲೂ ಧೂಮಪಾನ ಆಗಿರ್ಬೋದು, ಮದ್ಯಪಾನ, ಆಲ್ಕೋಹಾಲ್ ಸೇವನೆ, ಅದು ಎಲ್ಲೋ ಸಮಾಜದಲ್ಲಿ ಜನ ಅದನ್ನ ಆಕ್ಸೆಪ್ಟ್ ಮಾಡ್ಕೊಂಬಿಟ್ಟಿದ್ದಾರೆ. ಹೆಣ್ಣು ಮಕ್ಕಳು ಸಹ ಆಲ್ಕೋಹಾಲ್ ಸೇವನೆ ಮಾಡಬಹುದು ಅನ್ನೋದನ್ನ ಎಲ್ಲೋ ಒಂದು ಆಕ್ಸೆಪ್ಟೆನ್ಸ್ ಮನೋಭಾವನೆ ಬರ್ತಾ ಇದೆ. ಕಾರಣ ದೊಡ್ಡ ದೊಡ್ಡ ಪ್ರತಿಷ್ಠಿತ ಕಂಪನಿಗಳಲ್ಲಿ, ಅದು ವಿದೇಶಿ ಕಂಪನಿಗಳಲ್ಲಿ ಕೆಲಸ ಮಾಡುವ ಹೆಣ್ಣು ಮಕ್ಕಳು ಎಲ್ಲೋ ಒಂದು ಕಡೆ ಕೆಲವೊಂದು ಮೀಟಿಂಗ್ಗಳಿದ್ದಾಗ ಅಥವಾ ಹೊರಗಡೆ ಹೋದಾಗ ಈ ಒಂದು ಮತ್ತು ಸ್ವಲ್ಪ ಸ್ಟ್ರೆಸ್ ಜಾಸ್ತಿ ಇರುತ್ತೆ, ಅದರಿಂದ ಈಚೆ ಬರಬಹುದೇನೋ ಅನ್ನುವ ಒಂದು ನಂಬಿಕೆಯಿಂದ, ಅದು ಒಂದು ಮೂಢನಂಬಿಕೆನೇ ಅಂತ ಅನ್ಬೋದು, ಅಪನಂಬಿಕೆ. ಅದರಿಂದಾಗಿ ನಾನಾ ರೀತಿಯ ಹವ್ಯಾಸಗಳನ್ನು, ದುಶ್ಚಟಗಳನ್ನು ಬೆಳೆಸ್ಕೊತಾ ಇದ್ದಾರೆ. ಮುಖ್ಯವಾಗಿ ಧೂಮಪಾನ ಮೊದಲು ಗಂಡು ಮಕ್ಕಳು ಅಥವಾ ಗಂಡಸರು ಮಾತ್ರ ಅದನ್ನು ಧೂಮಪಾನ ಮಾಡ್ತಾ ಇದ್ರು ಅಂತ ಅನ್ಕೋಬೋದು. ಆದರೆ ಇಂದು ದೊಡ್ಡ ದೊಡ್ಡ ಪಟ್ಟಣಗಳಲ್ಲಿ ಹೆಣ್ಣು ಮಕ್ಕಳು, ಹದಿಹರೆಯದ ಹೆಣ್ಣು ಮಕ್ಕಳು, ಕೆಲಸ ಮಾಡ್ತಿರುವಂಥ ಹೆಣ್ಣು ಮಕ್ಕಳು ಸಹ ಈ ಒಂದು ಧೂಮಪಾನದ ಚಟಕ್ಕೆ ತುತ್ತಾಗ್ತಿದ್ದಾರೆ. ಇನ್ನು ಮದ್ಯಪಾನ ನಾನು ಆಗಲೇ ಹೇಳಿದೆ. ಅದರ ಹೊರತಾಗಿ ಇತ್ತೀಚೆಗೆ ಮಾದಕ ದ್ರವ್ಯಗಳ ವ್ಯಸನಿಗಳು ಆಗ್ತಿರೋದನ್ನ ನಾವು ನೋಡ್ತಾ ಇದ್ದೀವಿ. ಅದರಲ್ಲೂ ರೇವ್ ಪಾರ್ಟಿಗಳು ಅಂತ ಅನ್ಬಹುದು, ಬೇಕಾದಷ್ಟು ಅಂಥದ್ದು ಸುತ್ತಮುತ್ತ ನಡೀತಾ ಇದೆ. ನಮ್ಮ ಯುವ ಜನತೆ ಅದಕ್ಕೆ ತುತ್ತಾಗ್ತಿದ್ದಾರೆ. ಕಾರಣ ಅವರು ಒಂದು ಲಕ್ಷ್ಮಣ ರೇಖೆ, ತಮ್ಮ ಸುತ್ತ ಒಂದು ಬೌಂಡ್ರಿ, ಮತ್ತು ಅದನ್ನು ಎಲ್ಲೇ ಅಂತ ನಾವು ಅನ್ಬೋದು, ಅದನ್ನು ಮೀರಿ ನಾವು ಹೋಗಬಾರ್ದು, ಅದರ ಒಳಗಡೆನೇ ನಾವಿರಬೇಕು ಅನ್ನುವುದನ್ನು ಎಲ್ಲೋ ಮರೀತಾ ಇದ್ದಾರೆ. ಇದರ ಹೊರತಾಗಿ ಇತ್ತೀಚೆಗೆ ಏನಂದರೆ ಇದೊಂದು ತಳುಕು ಬೆಳಕಿನ ಜಗತ್ತು ಅಂತಲೇ ಅನ್ಬೋದು. ನಮ್ಮ ಒಳ ಸೌಂದರ್ಯಕ್ಕಿನ್ನ ಈ ಆಂತರಿಕ ಸೌಂದರ್ಯ ಅಂತ ನಾವು ಏನು ಹೇಳ್ತೀವಿ, ಅದಕ್ಕಿಂತ ಬಾಹ್ಯ ಸೌಂದರ್ಯಕ್ಕೆ ಎಲ್ಲೋ ಸಮಾಜದಲ್ಲಿ ಅದನ್ನು ಎತ್ತಿ ಹಿಡಿಯುವಂಥದ್ದು, ಅದಕ್ಕೆ ಹೆಚ್ಚಿನ ಮಹತ್ವವನ್ನು ನೀಡುವಂತಹದ್ದು ಹೆಚ್ಚಾಗ್ತಾ ಇದೆ. ಹಾಗಾಗಿ ಬಾಹ್ಯ ಸೌಂದರ್ಯವನ್ನು ಹೆಚ್ಚಿಸಿಕೊಳ್ಳಲು ಹೆಣ್ಣು ಮಕ್ಕಳು ಬೇಕಾದಷ್ಟು ಈ ಕಾಸ್ಮೆಟಿಕ್ ಸರ್ಜರಿಗಳನ್ನು ಮಾಡಿಸ್ಕೊಳ್ಳೋದೇ ಆಗಲಿ ಅಥವಾ ತುಂಬ ಕಾಸ್ಮೆಟಿಕ್ಸ್ಗಳನ್ನು ಬಳಸೋದೇ ಆಗಲಿ ಮಾಡ್ತಾ ಇದ್ದಾರೆ. ಅದರಲ್ಲೂ ಮುಖ್ಯವಾಗಿ ನಿಮಗೆಲ್ಲ ಗೊತ್ತಿದೆ, ಇತ್ತೀಚಿನ ದಿನಗಳಲ್ಲಿ ಇನ್ನೂ ಒಂದು ತಿಳುವಳಿಕೆ ಇಲ್ಲದಂಥ ಬೇಕಾದಷ್ಟು ಹೆಣ್ಣು ಮಕ್ಕಳು ಈ ಕಾಸ್ಮೆಟಿಕ್ ಸರ್ಜರಿಯ ಮುಖಾಂತರ ಬ್ರೆಸ್ಟ್ ಇಂಪ್ಲಾಂಟ್ಸ್ಗಳನ್ನು ಮಾಡ್ಕೊಳ್ಳೋದು, ಅಂದರೆ ತಮ್ಮ ಬಾಹ್ಯ ಸೌಂದರ್ಯ ತುಂಬ ಚೆನ್ನಾಗಿರಬೇಕು ಅನ್ನುವ ನಿಟ್ಟಿನಲ್ಲಿ ಇದಕ್ಕೆ ಒಳಗಾಗ್ತಿರೋದು. ಮುಂದಿನ ದಿನದಲ್ಲಿ ಬ್ರೆಸ್ಟ್ ಕ್ಯಾನ್ಸರ್ಗೆ ತಾವು ತುತ್ತಾಗಬಹುದು ಎಂಬ ಕನಿಷ್ಠ ಜ್ಞಾನನೂ ಸಹ ಅವರಿಗೆ ಇಲ್ಲ. ಇದೇ ರೀತಿ ಲೈಪೋಸೆಕ್ಷನ್, ಬೇಕಾದಷ್ಟು ಹೆಣ್ಣು ಮಕ್ಕಳು ಸೆಡೆಂಟ್ರಿ ಲೈಫ್ ಸ್ಟೈಲ್, ಅಂದರೆ ಕಷ್ಟಪಡದೆ ತಾವು ತುಂಬ ಚೆನ್ನಾಗಿರಬೇಕು, ಅದು ಹೇಗೆ ಸಾಧ್ಯ? ಹಾಗಾಗಿ ಲೈಪೋಸೆಕ್ಷನ್ ಅನ್ನುವ ಸರ್ಜರಿಗೆ ಒಳಪಟ್ಟು ಎಷ್ಟೋ ಜನ ಪ್ರಾಣ ಕಳ್ಕೊಂಡಿದ್ದಾರೆ. ಮತ್ತು ಆ ಲೈಪೋಸೆಕ್ಷನ್, ಈ ಕಾಸ್ಮೆಟಿಕ್ ಸರ್ಜರಿಗಳನ್ನು ಮಾಡುವಂಥ ಸಂದರ್ಭದಲ್ಲಿ ಅದರಿಂದ ಉಂಟಾಗುವ ಅವಘಡಗಳಿಂದ ತಮ್ಮ ನೈಜ ಸೌಂದರ್ಯವನ್ನೇ ಕಳೆದುಕೊಂಡು ವಿರೂಪಿಗಳಾಗಿರಬಹುದು. ಈ ಥರದನ್ನು ನಾವು ಬಹಳಷ್ಟು ನೋಡ್ತಾ ಇದ್ದೀವಿ. ಇಲ್ಲಿ ಎಲ್ಲೋ ಒಂದು ಕಡೆ ಅವರು ತಮ್ಮ ಎಲ್ಲೆಯನ್ನು ಮೀರ್ತಾ ಇದ್ದಾರೆ. ಅವರಿಗೆ ಒಂದು ನಮ್ಮ ಸುತ್ತ ಒಂದು ರಕ್ಷಣಾ ಕೋಟೆ ಅಥವಾ ಲಕ್ಷ್ಮಣ ರೇಖೆ ಬೇಕು ಅನ್ನುವುದರ ಕನಿಷ್ಠ ಅರಿವು ಇಲ್ಲ ಅಂತ ನಾವು ಹೇಳ್ಬೋದು. ಅದೇ ರೀತಿ ಯಥೇಚ್ಛವಾಗಿ ಕಾಸ್ಮೆಟಿಕ್ಸ್ಗಳನ್ನು ಬಳಸೋದೇ ಆಗಲಿ, ಮತ್ತು ತಮ್ಮ ಒಂದು ಬಾಹ್ಯ ಸೌಂದರ್ಯವನ್ನು ಕಾಪಾಡ್ಕೊಳ್ಳೋಕ್ಕೆ ಆಗಲಿ ಈ ಕೀಟೋ ಡಯೆಟ್ ಅಂತ, ಅಂದರೆ ಆಹಾರದಲ್ಲಿ ಸಂಪೂರ್ಣವಾಗಿ ಕಾರ್ಬೋಹೈಡ್ರೇಟ್ನ ಸಂಪೂರ್ಣ ನಿಲ್ಲಿಸ್ಬಿಡೋದು. ಇದರಿಂದ ಏನಾಗುತ್ತೆ ಅಂದರೆ ನಮ್ಮ ಮೆದುಳಿಗೆ ಗ್ಲೂಕೋಸೆ ಅದರದ ಎನರ್ಜಿ, ಅದೇ ಬಹಳ ಮುಖ್ಯ. ಆ ಗ್ಲೂಕೋಸೆ ಸಿಕ್ಕದಂತಹ ಪರಿಸ್ಥಿತಿನೂ ಸಹ ಉಂಟಾಗ್ತಾ ಇದೆ. ಹಾಗಾಗಿ ಎಲ್ಲೋ ಒಂದು ಕಡೆ ನ್ಯೂರಾನಲ್ ಡೆತ್ ಸಹ ಇಂಥ ಹೆಣ್ಣು ಮಕ್ಕಳಲ್ಲಿ ಆಗಿ ತುಂಬ ಸ್ಟ್ರೈನ್ ಆಗುತ್ತೆ, ಅವರಿಗೆ ಕೆಲಸ ಮಾಡೋದಕ್ಕೆ ಆಗಲ್ಲ. ಕಾರಣ ಮೆದುಳಿಗೆ ಸುಸ್ತಾಗ್ತಾ ಇದೆ. ಅದಕ್ಕೆ ಸಫಿಷಿಯೆಂಟ್ ಆಕ್ಸಿಜನ್ ಎಲ್ಲಿ ಸಿಕ್ಕೋದಿಲ್ವೋ ಅದು ಸರಿಯಾಗಿ ಕಾರ್ಯನಿರ್ವಹಣೆ ಮಾಡ್ತಾ ಇಲ್ಲ. ಹಾಗಾಗಿ ಇಂಥ ಇದೆಲ್ಲ ಒಂದು ದೈಹಿಕ ಆರೋಗ್ಯಕ್ಕೆ ಸಂಬಂಧಿಸಿದ್ದು. ಕೀಟೋ ಡಯೆಟ್ ಅನ್ನೋದೇ ಆಗಲಿ ಅಥವಾ ಝೀರೋ ಫಿಗರ್ ಅಂತೇಳಿ ಊಟನೇ ಬಿಟ್ಬಿಡೋಂಥದ್ದು, ಇದರಿಂದಾಗಿ ಆಹಾರ ವ್ಯತ್ಯಯದ ಕಾಯಿಲೆಗಳಿಗೆ ಅವರು ತುತ್ತಾಗ್ತಿದ್ದಾರೆ. ಬುಲಿಮಿಯಾ ಅಥವಾ ಬೇರೆ ಬೇರೆ ಥರದ ಒಂದು ಎನೊರೆಕ್ಸಿಯಾ, ಬ್ಯುಲಿಮಿಯಾ, ಈ ಥರದ ಆಹಾರದ ಈಟಿಂಗ್ ಡಿಸಾರ್ಡರ್ಸ್ ಅಂತ ನಾವು ಕರಿತೀವಿ. ಬಿಂಜ್ ಈಟಿಂಗ್ ಆಗಿರಬಹುದು ಅಥವಾ ಬರೀ ಜಂಕ್ ಫುಡ್ನ ತಿನ್ನೋದೇ ಆಗಲಿ. ಅಂದರೆ ಒಂದು ಎಲ್ಲೆ ಏನಿದೆ
ನಮ್ಮ ದೈಹಿಕ ಆರೋಗ್ಯವನ್ನು ಕಾಪಾಡಿಕೊಳ್ಳಲು. ಅದನ್ನು ನಾವು ಕ್ರಾಸ್ ಮಾಡಿದಾಗ ಏನಾಗುತ್ತೆ ಅಂದರೆ ರಾಮಾಯಣದಲ್ಲಿ ಆದಂತಹ ಕಷ್ಟಗಳೇ ಬರಬೇಕು ಅಂತಿಲ್ಲ, ನಮ್ಮ ಆರೋಗ್ಯದ ಮೇಲೆ ವ್ಯತಿರಿಕ್ತ ಪರಿಣಾಮ ಬೀರಿ ನಾವು ಸಹ ಬೇಕಾದಷ್ಟು ಕಷ್ಟ ನಷ್ಟಗಳನ್ನು ಅನುಭವಿಸ್ಬೇಕಾಗುತ್ತೆ. ಇನ್ನು ಮಾನಸಿಕ ಆರೋಗ್ಯ ಅಂತ ನೋಡಿದ್ರೆ ಅಲ್ಲೂ ಸಹ ಲಕ್ಷ್ಮಣ ರೇಖೆ ಇಲ್ಲ ನಮಗೆ. ಕಾರಣ ಏನಂತಂದರೆ ಇತ್ತೀಚೆಗೆ ಎಡಿಕ್ಷನ್, ಬೇಕಾದಷ್ಟು ಥರದ ಎಡಿಕ್ಷನ್ಗಳು ಅಥವಾ ದುಶ್ಚಟಗಳು ಅಂತ ನಾವೇನಂತೀವಿ ಅದಕ್ಕೆ ಹೆಣ್ಣು ಮಕ್ಕಳು ತುತ್ತಾಗ್ತಿದ್ದಾರೆ. ಮುಖ್ಯವಾಗಿ ಅದರಲ್ಲಿ ಮೊಬೈಲ್ ಫೋನ್ ಎಡಿಕ್ಷನ್ ಆಗ್ಬೋದು, ಅದನ್ನು ಸ್ಕ್ರೀನ್ ಎಡಿಕ್ಷನ್ ಅಂತಲೂ ನಾವು ಕರಿತೀವಿ, ಅಥವಾ ಡಿಜಿಟಲ್ ಎಡಿಕ್ಷನ್ ಅಂತ ಅನ್ಬೋದು. ಇದರ ಥರನೇ ಜಂಕ್ ಫುಡ್ ಎಡಿಕ್ಷನ್ನು, ಅದನ್ನೇ ಸೇವನೆ ಮಾಡೋವಂಥದ್ದು. ಅದೇ ರೀತಿ ಶಾಪಿಂಗ್ ಎಡಿಕ್ಷನ್ನು. ಹಾಗಾಗಿ ಹೊಸ ಥರ ಧೂಮಪಾನ, ಮದ್ಯಪಾನ, ಮಾದಕ ದ್ರವ್ಯದ ಹೊರತಾಗಿ ಬೇರೆ ಬೇರೆ ಥರದ ಚಟಗಳಿಗೆ ತುತ್ತಾಗ್ತಾ ಇರೋದ್ರಿಂದ ಈ ಎಲ್ಲ ಚಟಗಳು ಎಲ್ಲೋ ಒಂದು ಕಡೆ ಅವರನ್ನು ಖಿನ್ನತೆಗೆ, ಆತಂಕಕ್ಕೆ, ಪೋಸ್ಟ್ ಟ್ರೊಮ್ಯಾಟಿಕ್ ಅವರು ಸ್ಟ್ರೆಸ್ ಅಂತ ಅಂತೀವಲ್ಲ ಆ ಥರದ್ದು, ಅಥವಾ ಫೋಬಿಯಾಗಳು, ಇಂಥದಕ್ಕೆ ಅವರು ತುತ್ತಾಗ್ತಿದ್ದಾರೆ. ಇದರ ಜೊತೆಗೆ ತಮ್ಮ ಈ ಲಕ್ಷ್ಮಣ ರೇಖೆಯನ್ನು ದಾಟಿರೋದ್ರಿಂದ ಎಲ್ಲೋ ಒಂದು ಕಡೆ ಅವರು ಸೈಬರ್ ಬುಲ್ಲಿಂಗ್ಗೂ ಸಹ ಒಳಗಾಗಿ ಮಾನಸಿಕ ಅಸ್ವಸ್ಥರಾಗ್ತಿದ್ದಾರೆ. ಅಂದರೆ ಅರಿವಿಲ್ಲದೆ ಆ ಯಾವುದೋ ಒಂದು ಘಟನೆಗೆ ತುತ್ತಾಗಿ ನಂತರ ಅದರಿಂದ ಹೊರಬರಲಾರದೆ ಸೀತೆ ಯಾವ ರೀತಿ ರೇಖೆಯನ್ನು ದಾಟಿದಾಗ ರಾವಣ ಅಪಹರಿಸಿ ಆಕೆ ನಾನಾ ರೀತಿಯ ಕಷ್ಟಗಳನ್ನು ಅನುಭವಿಸಿದ್ಲು, ಅದೇ ಥರ ಹೇಳಿಕೊಳ್ಳಲಾಗದೆ, ಯಾರ ಜೊತೆನೂ ಅದನ್ನು ಶೇರ್ ಮಾಡಲಾಗದೆ ನಾನಾ ರೀತಿಯ ತೊಂದರೆಗಳಿಗೆ, ಸೈಬರ್ ಬುಲ್ಲಿಂಗ್ ಆಗ್ಬೋದು, ಹನಿ ಟ್ರ್ಯಾಪ್ ಆಗ್ಬೋದು, ಅದೇ ರೀತಿ ಲೈಂಗಿಕ ದೌರ್ಜನ್ಯಗಳಾಗ್ಬೋದು, ಅದು ಮಾನಸಿಕ ದೈಹಿಕ ಎರಡೂ ಆಗಿರ್ಬೋದು, ಇಂಥದಕ್ಕೆ ತುತ್ತಾಗಿ ಆಕೆ ನರಳ್ತಾ ಇದ್ದಾಳೆ. ಅದು ಹೊರಗಡೆ ಹೋದ ಹೆಂಗಸಿಗೆ ಆಕೆ ಮೈಯೆಲ್ಲ ಕಣ್ಣಾಗಿರಬೇಕು, ಪರಿಸ್ಥಿತಿಗಳನ್ನು ಅರ್ಥ ಮಾಡ್ಕೋಬೇಕು. ಆದರೆ ಆ ಲಕ್ಷ್ಮಣ ರೇಖೆಯನ್ನು ಅರಿವಿಲ್ಲದೆ, ಅಂದರೆ ಯಾವುದೋ ಒಂದು ಭ್ರಮೆಗೆ ಒಳಪಟ್ಟು, ಏನೋ ಒಂದು ಆಸೆಗೆ ಒಳಪಟ್ಟು, ಕ್ಷಣಿಕ ಸುಖಕ್ಕೆ ಒಳಪಟ್ಟು ಲಕ್ಷ್ಮಣ ರೇಖೆಯನ್ನು ದಾಟಿದಾಗ ಖಂಡಿತವಾಗಲೂ ಮುಂದಿನ ದಿನದಲ್ಲಿ ಆಕೆಯೇ ಆ ಕಾನ್ಸಿಕ್ವೆನ್ಸ್ ಏನಂತೀವಿ ನಾವು, ಅದರ ಪರಿಣಾಮಗಳು, ಅದನ್ನು ಆಕೆಯೇ ಅನುಭವಿಸ್ಬೇಕು. ಮತ್ತು ಯಾರು ಅದರ ಭಾಗಿಗಳಾಗಕ್ಕೆ ಸಾಧ್ಯನೇ ಇಲ್ಲ. ಹಾಗಾಗಿ ಇದರ ಬಗ್ಗೆನೂ ಸಹ ಇಲ್ಲೂ ಎಲ್ಲೋ ಒಂದು ಕಡೆ ನಮಗೆ ಲಕ್ಷ್ಮಣ ರೇಖೆ ಖಂಡಿತ ಬೇಕು. ಅದೇ ರೀತಿ ಪ್ರತಿಯೊಬ್ಬರಿಗೂ ಈಗ ಇತ್ತೀಚೆಗೆ ನಮ್ಮ ಎಲ್ಲಿ ಮೀರ್ತಾ ಇದ್ದೀವಿ ಅಂತಂದರೆ, ಜನರನ್ನು, ಸಮಾಜವನ್ನು ಒಂದು ಖುಷಿಪಡಿಸೋಕ್ಕೋಸ್ಕರನೇ ಆಗಲಿ, ಅಥವಾ ಒಂದು ವಿತಿನ್ ಶಾರ್ಟ್ ಸ್ಪ್ಯಾನು, ಬಹಳ ಸಣ್ಣ ಅವಧಿಯಲ್ಲಿ ಒಂದು ಸೆಲೆಬ್ರಿಟಿ ಆಗಬೇಕು ಅನ್ನುವ ಏನೋ ಒಂದು ಕನಸಿನಿಂದಾಗಿ ನಮ್ಮ ಈ ಒಂದು ಡಿಜಿಟಲ್ ಮೀಡಿಯಾ ಏನಿದೆ ಅದರಲ್ಲಿ ನಮ್ಮ ಎಲ್ಲೆಗೂ ಮೀರಿ ಕೆಲವೊಂದು ರೀಲ್ಸ್ಗಳೇ ಆಗಿರ್ಬೋದು, ಕೆಲವೊಂದು ವಿಡಿಯೋಗಳೇ ಆಗಿರ್ಬೋದು. ಅಂದರೆ ಆ ಉದ್ದೇಶ ಏನು ಅಂದರೆ, ನಾನು ಒಬ್ಬ ಸೆಲೆಬ್ರಿಟಿ ಆಗಬೇಕು, ನಾನು ಒಬ್ಬ ಪ್ರಸಿದ್ಧ ವ್ಯಕ್ತಿ ಆಗಬೇಕು ಅಂದಾಗ ಅಲ್ಲಿ ಒಂದು ಲಕ್ಷ್ಮಣ ರೇಖೆ ಇರುತ್ತೆ, ಅದನ್ನು ನಾವು ದಾಟಿ ಹೋಗುವ ಆಗಿಲ್ಲ. ಆದರೆ ಇಲ್ಲಿ ಅದನ್ನು ದಾಟ್ತಾ ಇದ್ದಾರೆ. ದಾಟಕ್ಕೂ ಮೊದಲು ಯೋಚನೆ ಮಾಡ್ತಾ ಇಲ್ಲ, ಮುಂದಿನ ದಿನದಲ್ಲಿ ನನ್ನ ಒಂದು ನಡವಳಿಕೆಯಿಂದ ನನ್ನ ಮುಂದಿನ ಕೆರಿಯರ್ ಹೇಗಿರುತ್ತೆ. ಏಕೆಂದರೆ ಎಲ್ಲ ಹೆಣ್ಣುಮಕ್ಕಳು, ಯುವತಿಯರವರು ಇನ್ನೂ ಒಂದು 20 ವರ್ಷ, 22 ವರ್ಷ ಒಂದು ಯೌವನ ಇರೋ ಅಂಥವ್ರು, ನಂತರ ನನ್ನ ಒಂದು ವ್ಯಕ್ತಿತ್ವ ಸಮಾಜದಲ್ಲಿ ಯಾವ ರೀತಿ ಇರುತ್ತೆ, ಮುಂದಿನ ದಿನದಲ್ಲಿ ನನ್ನ ಜೀವನ ಏನು, ಬರೀ ಇದರಿಂದನೇ ನಾನು ಜೀವನವನ್ನು ರೂಪಿಸ್ಕೊಳ್ಳಲು ಸಾಧ್ಯನಾ, ಎಷ್ಟು ದಿನದವರೆಗೂ ನಾನು ಒಬ್ಬ ರೂಪದರ್ಶಿ ಆಗಿರ್ಬೋದು, ಅಥವಾ ರೀಲ್ಸ್ ಮಾಡ್ತಾ ಅಥವಾ ಬೇರೆ ಥರ ಹಣ ಎಷ್ಟು ದಿನ ಇದು ಸಾಧ್ಯ, ಇದೆಲ್ಲ ಟೆಂಪ್ರರಿ ಅನ್ನುವ ಒಂದು ಸಾಮಾನ್ಯ ತಿಳುವಳಿಕೆ ಸಹ ಅವ್ರಿಗಿಲ್ಲದೆ ಇರೋದ್ರಿಂದ ಆ ಎಲ್ಲೆಯನ್ನು ಮೀರಿ ನಾನಾ ರೀತಿಯ ಮುಂದಿನ ದಿನದಲ್ಲಿ ನಾನಾ ರೀತಿಯ ಮಾನಸಿಕ ಆರೋಗ್ಯವನ್ನು ಕಳೆದುಕೊಂಡು ಮಾನಸಿಕ ರೋಗಿಗಳಾಗುವುದರಲ್ಲಿ ಯಾವುದೇ ಸಂಶಯವಿಲ್ಲ. ಅಂಥ ಸಾಧ್ಯತೆಗಳನ್ನು ನಾವು ಹೆಚ್ಚಾಗಿ ನೋಡ್ತಾ ಇದ್ದೀವಿ. ಇದೇ ರೀತಿ ಸಾಮಾಜಿಕ ಆರೋಗ್ಯ ಅಂತ ನಾವು ನೋಡೋದಾದರೆ, ಇಂದಿನ ಮಕ್ಕಳು, ಯುವ ಜನತೆ ಅವರ ಎಲ್ಲೆಯನ್ನು ಮೀರ್ತಾ ಇದ್ದಾರೆ. ಏಕೆಂದರೆ ಕುಟುಂಬದ ಯಾವ ಸದಸ್ಯರ ಬಗ್ಗೆನೂ ಕಾಳಜಿ ಇಲ್ಲ, ಅವರ ಮಾತುಗಳು ಕನಿಷ್ಠ, ಅವರಿಗೆ ಮರ್ಯಾದೆ ಕೊಡಬೇಕು ಅನ್ನೋ ಒಂದು ಪ್ರಜ್ಞೆ ಸಹ, ಒಂದು ಕಾಮನ್ ಸೆನ್ಸ್ ಅಂತ ಏನು ಹೇಳ್ತೀವಿ, ಹಿರಿಯರ ಮಾತನ್ನ ಕೇಳಬೇಕು ಅನ್ನುವುದು ಸಹ ಇಂದಿನ ಮಕ್ಕಳಿಗಿಲ್ಲ. ಹಾಗಾಗಿ ಕುಟುಂಬದ ಸದಸ್ಯರಿಗಿಂತ ಅವರ ಸ್ನೇಹಿತರೇ ಅವರಿಗೆ ತುಂಬ ಮುಖ್ಯ ಅಂತ ಒಂದು ತಪ್ಪು ತಿಳುವಳಿಕೆಯಲ್ಲಿದ್ದಾರೆ. ಒಳ್ಳೆಯ ಸ್ನೇಹಿತರು ಸಿಕ್ಕಿದರೆ ನಿಜವಾಗ್ಲೂ ಹೇಳಬೇಕು ಅಂದರೆ ಆಕೆ ಅದೃಷ್ಟವಂತರು ಅಂತಲೇ ಹೇಳ್ಬೋದು. ಏಕೆಂದರೆ ಒಂದು ಪಕ್ವತೆಯನ್ನು ಹೊಂದಿದಂತಹ ಸ್ನೇಹಿತರ ಸವಾಸದಿಂದ ನಮ್ಮ ಜೀವನವೇ ಮಾರ್ಪಾಡಾಗ್ಬೋದು. ಅದೇ ರೀತಿ
ಅಪಕ್ವತೆಯನ್ನು ಹೊಂದಿದಂತಹ ಸ್ನೇಹಿತರ ಸವಾಸದಿಂದ ಜೀವನವೇ ಹಾಳಾಗಬಹುದು. ಉದಾಹರಣೆಗೆ ಹೇಳಬೇಕು ಅಂದರೆ, ಯಾವ ರೀತಿ ನಾವು ನಮ್ಮ ಎಲ್ಲೆಯನ್ನು ಮೀರ್ತಾ ಇದ್ದೀವಿ ಅಥವಾ ಲಕ್ಷ್ಮಣ ರೇಖೆಯನ್ನು ಮೀರ್ತಾ ಇದ್ದೀವಿ ಅಂದರೆ, ಮನೆಯಲ್ಲಿ ಹಿರಿಯರಿದ್ದರೂ ಯಾವುದೇ ವಿಚಾರ ಮಾಡಬೇಕಾದ್ರೂ ಅವರನ್ನು ಕೇಳಿ ಅವರಿಂದ ಕೆಲವು ಮಾಹಿತಿ ಪಡಿಬೇಕು ಅನ್ನುವ ಪರಿಜ್ಞಾನ ಯಾರಿಗೂ ಇಲ್ಲ. ಅಂದರೆ ನಾನೇ ಎಲ್ಲ ತಿಳ್ಕೊಂಡಿದ್ದೀನಿ, ನನಗೆ ಎಲ್ಲ ಗೊತ್ತಿದೆ ಅಂತ ನಮ್ಮ ಎಲ್ಲೆಯನ್ನು ಮೀರಿ ನಾವು ವರ್ತನೆ ಮಾಡೋದೇ ಆಗಲಿ, ಅಥವಾ ಪ್ರತಿಯೊಂದಕ್ಕೂ ಸ್ನೇಹಿತರನ್ನು, ಅದು ನಾನು ಹೇಳಿದ ಹಾಗೆ ಅಪಕ್ವತೆ ಅಂದರೆ ಅವರಿಗೆ ಆ ಮೆಚ್ಯೂರಿಟಿ ಲೆವೆಲ್ ಇರೋದಿಲ್ಲ ಅಂಥವರ ಸಲಹೆ ಕೇಳೋದು. ಉದಾಹರಣೆಗೆ ಯಾವುದೋ ಒಂದು ಒಳ್ಳೆಯ ಕುಟುಂಬ ಅಂದಾಗ ಸ್ನೇಹಿತರೇ ಅವರಿಗೆ ಶತ್ರುಗಳಾಗಿರಬಹುದು. ಅಂದರೆ ಸ್ನೇಹಿತೆಯರು ಅದನ್ನು ನೋಡಿ ಸಹಿಸಲಾಗದವರು ಅವರಿಗೆ ಬೇಕಾದಷ್ಟು ಥರ ಪ್ರೊವೋಕ್ ಮಾಡ್ತಾರೆ. ನೀನು ನಿಮ್ಮ ಅತ್ತೆ ಮಾತು ಯಾಕೆ ಕೇಳ್ತೀಯಾ, ಅವ್ರ ಮಾತು ಕೇಳದೆ ನೀನು ಇದು ಮಾಡ್ಬೋದು, ಪ್ರತಿಯೊಂದಕ್ಕೂ ಯಾಕೆ ಅವ್ರನ್ನ ಪರ್ಮಿಷನ್ ಕೇಳಬೇಕು, ಎಲ್ಲೇ ಹೋಗ್ಬೇಕಾದ್ರೂ ಯಾಕೆ ಅವ್ರಿಗೆ ತಿಳಿಸ್ಬೇಕು, ಅಥವಾ ನೀನೇನೇ ಒಂದು ಬಟ್ಟೆ ಆಗಬಹುದು, ಸೀರೆ ಆಗ್ಬೋದು, ಜ್ಯುವೆಲರಿ ಅದು ತಗೊಳಕ್ಕೆ ಮೊದಲು ಅವ್ರನ್ನ ಯಾಕೆ ಕೇಳಬೇಕು, ನೀನು ಇಂಡಿಪೆಂಡೆಂಟು, ನೀನೇ ದುಡಿಯೋದು. ಅಂದರೆ ಈ ರೀತಿ ಅವ್ರನ್ನ ಪ್ರವೋಕ್ ಮಾಡಿ ಅವರು ಅವರ ಎಲ್ಲೆಯನ್ನು ದಾಟುವಂತಹ ಒಂದು ಸಂದರ್ಭವನ್ನು ಸೃಷ್ಟಿ ಮಾಡ್ತಾರೆ. ಇದೇ ರೀತಿ ಬಹಳಷ್ಟು ಸಂದರ್ಭದಲ್ಲಿ ಇತ್ತೀಚಿನ ದಿನದಲ್ಲಿ ನಮ್ಮ ಸಮಾಜದಲ್ಲಿ ನಡೆಯುತ್ತಿರುವಂತಹ ವಿವಾಹ ವಿಚ್ಛೇದನಗಳಿಗೆ ಮುಖ್ಯ ಕಾರಣ ಅವರ ಸ್ನೇಹಿತರು ಅಂತಲೇ ಹೇಳ್ಬಹುದು. ಕಾರಣ ಆಲ್ರೆಡಿ ಅವರು ವಿಚ್ಛೇದಿತರಾಗಿರ್ತಾರೆ. ಪ್ರತಿಯೊಬ್ಬ ಮನುಷ್ಯನೂ ಅಷ್ಟೇ, ತಾನು ಚೆನ್ನಾಗಿಲ್ಲ, ಸುಖವಾಗಿಲ್ಲ ಅಂದಾಗ ಅವನು ಎಷ್ಟೇ ಅವನ ಆತ್ಮೀಯ ಸ್ನೇಹಿತರಾಗಿದ್ದರೂ ಅವರು ಚೆನ್ನಾಗಿರೋದನ್ನು ಸಹಿಸೋದಕ್ಕೆ ಮನಸ್ಸು ಎಲ್ಲೋ ಒಂದು ಕಡೆ ಅದನ್ನು ತಡ್ಕೊಳ್ಳೋಕ್ಕಾಗೋದಿಲ್ಲ. ಅಂತಹ ಸಂದರ್ಭದಲ್ಲಿ ಅವರಿಗೆ ನಕಾರಾತ್ಮಕವಾದ ಸಲಹೆಗಳನ್ನು ಬಹಳಷ್ಟು ಜನ ಕೊಡ್ತಾರೆ. ನೀನು ಯಾಕೆ ನಿನ್ನ ಗಂಡನ ಮಾತು ಕೇಳಬೇಕು, ನೀನು ಇಂಡಿಪೆಂಡೆಂಟು, ನೀನು ದುಡಿತೀಯಾ, ನೀನು ಓದಿದ್ಯಾ, ಅವರಿಗೆ ಆಳಾಗಿ ನೀನು ಯಾಕಿದೆಯಾ ಅನ್ನೋ ಥರದ್ದು ಒಂದು ಪ್ರವೋಕ್ ಮಾಡಿ ಕೊನೆಗೆ ನೀನು ಯಾಕಲ್ಲಿರಬೇಕು, ನೀನು ಇಂಡಿಪೆಂಡೆಂಟ್ ಆಗಿರೋ, ನೀನು ಆರಾಮಾಗಿರಬಹುದು, ನಿನಗೇನು ನಿನ್ನ ಇಷ್ಟದಂತೆ ನಿನ್ನ ಸ್ವಾತಂತ್ರ್ಯನ ನೀನು ಎಕ್ಸಿಬಿಟ್ ಮಾಡ್ಬೋದು, ಎಕ್ಸಿಕ್ಯೂಟ್ ಮಾಡ್ಬೋದು ಅನ್ನುವ ಥರ ಒಂದು ಮೈಂಡ್ ಸೆಟ್ಟನ್ನು ಅವ್ರಿಗೆ ಕೊಡೋದ್ರಿಂದ ಅವರು ಆ ಎಲ್ಲೆ ಆ ಹೊಸಲು ದಾಟಿ ಲಕ್ಷ್ಮಣ ರೇಖೆಯನ್ನು ದಾಟಿ ಯಾವಾಗ ಈಚೆ ಬರ್ತಾರೆ, ಮುಂದಿನ ದಿನದಲ್ಲಿ ಅವರು ಎಲ್ಲವನ್ನೂ ಕಳ್ಕೊಳ್ಳೋಂಥ ಸಂದರ್ಭ ಬರುತ್ತೆ. ಆಗ ವಾಪಸ್ಸು ಅವರು ಹೋಗೋಕ್ಕಾಗೋದಿಲ್ಲ, ಏಕೆಂದರೆ ಲಕ್ಷ್ಮಣ ರೇಖೆಯನ್ನು ಆಗೋಗಿದೆ. ಹಾಗಾಗಿ ಸಾಮಾಜಿಕ ಆರೋಗ್ಯವನ್ನು ಕಳ್ಕೊತಾ ಇದ್ದಾರೆ. ಕುಟುಂಬದವರ ಜೊತೆ ಕೂತ್ಕೊಂಡು ಮಾತಾಡೋದಕ್ಕಿಂತ ಸ್ನೇಹಿತರ ಜೊತೆನೇ ಹೆಚ್ಚಿನ ಸಮಯವನ್ನು ಅವರು ಒಂದು ಕಳೆಯೋದ್ರಿಂದ ಬಹಳಷ್ಟು ಯಾವುದು ಸರಿ ಯಾವುದು ತಪ್ಪು ಅನ್ನುವ ಒಂದು ವಿಶ್ಲೇಷಣೆ ಮಾಡುವ ಒಂದು ಶಕ್ತಿಯನ್ನು ಕಳ್ಕೊಂತಿದ್ದಾರೆ. ಇದೇ ರೀತಿ ಇನ್ನು ಲೈಂಗಿಕ ಆರೋಗ್ಯ ಅಂದರೆ ಆ ಎಲ್ಲೆಯನ್ನು ದಾಟ್ತೋದ್ರದಿಂದ ಬೇಕಾದಷ್ಟು ತರಹದ ಲೈಂಗಿಕ ರೋಗಗಳಿಗೆ ತುತ್ತಾಗಬಹುದು, ಸಮಸ್ಯೆಗಳಾಗ್ಬೋದು, HIV ಆಗ್ಬೋದು, ಹೆಪಟೈಟಿಸ್ ಆಗ್ಬೋದು, ಗೊತ್ತಿಲ್ಲ. ಇತ್ತೀಚೆಗೆ ನೀವೆಲ್ಲ ನೋಡಿರಬಹುದು, ಬಹಳಷ್ಟು HIV ಪೀಡಿತ ಹೆಂಗಸರು ಹನಿ ಟ್ರ್ಯಾಪ್ ಮುಖಾಂತರ ಬೇಕಾದಷ್ಟು ಆರೋಗ್ಯವಂತ ಪುರುಷರಿಗೆ ಆ ಒಂದು HIV ಇನ್ಫೆಕ್ಷನನ್ನು ವರ್ಗಾವಣೆ ಮಾಡಿರೋದು. ಹಾಗಾಗಿ ಗೊತ್ತಿಲ್ಲ ಇಲ್ಲಿ ಯಾವ ರೀತಿ ಸಮಾಜದಲ್ಲಿ ನಾವು ಎಲ್ಲೆಯನ್ನು ಮೀರಿದಾಗ ಸಂದರ್ಭಗಳು ಬರುತ್ತೆ ಅನ್ನೋದು ಗೊತ್ತಿಲ್ಲ. ಹಾಗಾಗಿ ಇದರ ಜೊತೆಯಲ್ಲಿ ನಾವು ಆಧ್ಯಾತ್ಮಿಕ ಆರೋಗ್ಯ ಅಂತ ನೋಡೋದಾದರೆ ನಮ್ಮ ಏನು ಒಂದು ಕ್ರಿಯಾಶೀಲತೆ ಇದೆ, ಈ ಎಲ್ಲೆಯನ್ನು ಮೀರಿದಾಗ ಇದು ಯಾವುದೂ ಇರೋದಿಲ್ಲ. ಸೃಜನಶೀಲತೆ ಆಗಲಿ, ಕ್ರಿಯಾಶೀಲತೆ ಆಗಲಿ, ವಿಶ್ಲೇಷಣೆ ಮಾಡೋದೇ ಆಗಲಿ, ಮನಸ್ಸನ್ನು ಸಮಾಧಾನಕರವಾಗಿ ಇಟ್ಕೊಳ್ಳೋಂಥದ್ದೇ ಆಗಲಿ, ನಮ್ಮ ಹವ್ಯಾಸಗಳ ಬಗ್ಗೆ ಗಮನ ಕೊಡೋದೇ ಆಗಲಿ, ಇದು ಯಾವುದೂ ಸಾಧ್ಯ ಆಗಲ್ಲ. ಹಾಗಾಗಿ ಓವರಾಲ್ ಆ ಲಕ್ಷ್ಮಣ ರೇಖೆಯನ್ನು ದಾಟಿದಾಗ ಖಂಡಿತ ನಾವು ಪರಿಪೂರ್ಣ ಆರೋಗ್ಯವನ್ನು ಕಳ್ಕೊಳ್ಳುವ ಎಲ್ಲ ಸಾಧ್ಯತೆ ಇದೆ. ಹಾಗಾದರೆ ಲಕ್ಷ್ಮಣ ರೇಖೆ ನಾನು ಹೇಳಿದೆ ಬರೀ ಸೀತಾ ಮಾತೆಗೆ ಮಾತ್ರ ಅಲ್ಲ, ಪ್ರತಿಯೊಬ್ಬರಿಗೂ, ಅದು ಬರೀ ಹೆಂಗಸಿಗೆ ಮಾತ್ರ ಅನ್ವಯಿಸಲ್ಲ. ಈಗ ಏನು ಹೆಂಗಸಿನ ಬಗ್ಗೆ ಹೆಣ್ಣುಮಕ್ಕಳ ಬಗ್ಗೆ ಹೇಳಿದೆ ಅದೆಲ್ಲ ಗಂಡಸರಿಗೂ ಅದು ಅಷ್ಟೇ ಸಮಾನಾಗಿ ಅದು ಅನ್ವಯ ಆಗುತ್ತೆ. ಹಾಗಾದರೆ ಇದರಿಂದ ನಾವು ಈ ಎಲ್ಲೆಯನ್ನು ದಾಟ್ತಿದ್ದ ಹಾಗೆ ಹೇಗೆ ನೋಡ್ಕೋಬೇಕು ಅಂದರೆ, ಹೊಸಲು ದಾಟಾಗಿದೆ ಅಂದರೆ ಒಂದು ಲಕ್ಷ್ಮಣ ರೇಖೆ ಏನಿತ್ತು ಅದನ್ನು ದಾಟಿದ್ದೀವಿ. ಆದರೆ ನಮ್ಮ ಸುತ್ತ ನಾವೇ ಒಂದು ಲಕ್ಷ್ಮಣ ರೇಖೆಯನ್ನು ಹಾಕಿಕೊಳ್ಳೋದ್ರಿಂದ ಸಮಾಜದಲ್ಲಿರುವ ರಾವಣ ಆಗ್ಬೋದು, ಕೀಚಕ, ದುಶ್ಯಾಸನ ಇಂಥವರಿಂದ ರಕ್ಷಣೆಯನ್ನು ನಾವು ಪಡಿಬಹುದು. ಇಲ್ಲಿ ನಮ್ಮ ಆತ್ಮವಿಶ್ವಾಸ ಮುಖ್ಯ. ಕಾರಣ ಏನಂತಂದರೆ ಇಲ್ಲಿ ನಮ್ಮ ಇತಿಮಿತಿಯ ಅರಿವು ನಮಗಿರಬೇಕು. ಯಾವುದೇ ಒಂದು ಕ್ರಿಯೆ ನಡೆದಾಗ ಅದು ಮುಂದಿನ ದಿನದಲ್ಲಿ ಅದರಿಂದ ನನಗೆ ಯಾವ ರೀತಿ ನನ್ನ ಮೇಲೆ, ನನ್ನ ವೈಯಕ್ತಿಕ ಜೀವನ ಆಗ್ಬೋದು, ನನ್ನ ಶೈಕ್ಷಣಿಕ ಜೀವನ ಆಗ್ಬೋದು, ಇದರ ಮೇಲೆ ನನ್ನ ವೃತ್ತಿ ಆಗ್ಬೋದು, ಇದರ ಮೇಲೆ ಯಾವ ರೀತಿ ಪರಿಣಾಮ ಬೀರುತ್ತೆ ಅನ್ನೋದನ್ನು ಆ ಕ್ರಿಯೆ ನಡೆಯುವುದಕ್ಕೆ ಮೊದಲೇ ಯೋಚನೆ ಮಾಡಬೇಕಾಗಿರೋದು ಬಹಳ ಪ್ರಸ್ತುತ ಅಂತ ಅನಿಸುತ್ತೆ. ಕಾರಣ ನಾವು ನಮ್ಮ ಒಂದು
ತರ್ಕ ಮಾಡುವ ಶಕ್ತಿ, ವಿಶ್ಲೇಷಣೆ ಮಾಡುವ ಶಕ್ತಿಯನ್ನು ಸಮಾಜದಲ್ಲಿ ಕಳ್ಕೊಂಡಿದ್ದೀವಿ. ಯಾರು ಏನೇ ಹೇಳಿದ್ರು ಅದನ್ನು ನಿಜ ಅಂತ ನಂಬೋದು. ಅದೇ ರೀತಿ ಮುಂದೆ ಏನಾಗಬಹುದು, ಇದರ ಪೋಸ್ಟ್ ಎಫೆಕ್ಟ್ ಏನಿದೆ ಅನ್ನೋದನ್ನು ಯೋಚನೆ ಮಾಡೋದಕ್ಕೆ ಎಲ್ಲೋ ಒಂದು ಕಡೆ ಅದು ಯೋಚನೆ ಮಾಡ್ತಾನೆ ಇಲ್ಲ. ಅದಕ್ಕೆ ಮೊದಲೇ ಆ ಕ್ರಿಯೆಯಲ್ಲಿ ಒಳಗಾಗೋದು. ಈ ರೀತಿ ಮಾಡೋದ್ರಿಂದ ಖಂಡಿತವಾಗಲೂ ನಾವು ಈ ನಾನಾ ರೀತಿಯ ಸಮಸ್ಯೆಗಳನ್ನು ನಾವು ಒಂದು ಎದುರಿಸಬೇಕಾದ ಸಂದರ್ಭಗಳು ಬರುತ್ತೆ. ಹಾಗಾಗಿ ನಮ್ಮ ಇತಿಮಿತಿ, ನಮ್ಮ ಪರಿಪೂರ್ಣ ಕೆಲಸ ಮಾಡೋಕ್ಕೆ ಮೊದಲು ಅದರ ಬಗ್ಗೆ ಒಂದು ಅರಿವಿರಬೇಕು. ಅದೇ ರೀತಿ ನಮ್ಮ ಸುತ್ತ ಒಂದು ಬೌಂಡರಿಯನ್ನು ಇಟ್ಕೊಂಡ್ರೆ, ಅಂದರೆ ಮೈಯೆಲ್ಲ ಕಣ್ಣಾಗಿ ಅಂತ ನಾವೇನು ಹೇಳ್ತೀವಿ, ಆ ಥರ ಇದ್ದಾಗ ಮಾತ್ರ ನಾನಾ ರೀತಿಯ ಮೋಸದ ಜಾಲದಿಂದ ನಾವು ತಪ್ಪಿಸ್ಕೊಳ್ಳೋಕ್ಕೆ ಸಾಧ್ಯ. ಕಾರಣ ನಿಮಗೆ ರಾಮಾಯಣದಲ್ಲಿ ಗೊತ್ತು, ರಾವಣ ಸನ್ಯಾಸಿ ವೇಷದಲ್ಲಿ ಬಂದ. ಅದೇ ರೀತಿ ನಮ್ಮ ಸಮಾಜದಲ್ಲಿ ಬೇಕಾದಷ್ಟು ಜನ ಆ ಥರ ರಾವಣರಿದ್ದಾರೆ, ಅವರೆಲ್ಲ ಸನ್ಯಾಸಿ ವೇಷದಲ್ಲಿರ್ತಾರೆ. ಅವನು ನಿಜವಾದ ಸನ್ಯಾಸಿನೋ ರಾವಣನೋ ಅನ್ನುವುದನ್ನು ನಾವು ಒಂದು ಅನಲೈಸ್ ಮಾಡುವ ಒಂದು ಶಕ್ತಿ ನಮ್ಮಲ್ಲಿರಬೇಕು. ಅದರ ಸುತ್ತ ನಮ್ಮ ಬೌಂಡ್ರಿ ಹಾಕ್ಕೊಂಡಾಗ ಮಾತ್ರ ಇದೆಲ್ಲ ಸಾಧ್ಯ. ಹಾಗಾಗಿ ಗಾದೆ ಒಂದು ಹೇಳ್ತಾರೆ, ಅರಿಶಿನದ ಕುಳಿಗೆ ವರ್ಷದ ಕೂಳು ಕಳ್ಕಂಡ ಅಂತ. ಅಂದರೆ ಯಾವುದೋ ಒಂದು ಆಸೆಗೆ ಬಲೆ ಬಿದ್ದು ನಾವು ನಮ್ಮ ಜೀವನವನ್ನೇ ಕಳ್ಕೊಬಾರ್ದು. ಹಾಗಾಗಿ ಲಕ್ಷ್ಮಣ ರೇಖೆ ಅನ್ನೋದಿದೆಯಲ್ಲ, ಆ ಬೌಂಡರಿ ಅಥವಾ ಆ ಎಲ್ಲೆ ಅನ್ನೋದು, ಅಂದರೆ ಅದು ಮೌಲ್ಯವನ್ನು ಹೊಂದಿದಂತಹ ಒಂದು ಎಲ್ಲೆ ಅಥವಾ ಬಾರ್ಡರ್ ಅನ್ಬೋದು. ಅದು ಬರೀ ಸೀತಾಮಾತ್ರೆಗೆ ಮಾತ್ರವಲ್ಲ, ಪ್ರತಿಯೊಬ್ಬರಿಗೂ ಅನ್ವಯಿಸುತ್ತೆ. ಅದು ಹೆಣ್ಣಾಗ್ಬೋದು, ಗಂಡಾಗ್ಬೋದು, ಯುವಕ ಯುವತಿಯರಾಗ್ಬೋದು, ಮಕ್ಕಳಾಗ್ಬೋದು. ನಮ್ಮ ಸುತ್ತ ಒಂದು ಬೌಂಡರಿಯನ್ನು ನಾವು ಇಟ್ಕೊಂಡಾಗ ಖಂಡಿತವಾಗ್ಲೂ ನಾವು ಯಾವುದೇ ಒಂದು ಮೋಸಕ್ಕೆ ಒಳಗಾಗದೇ ಇದ್ದ ಹಾಗೆ ನಮ್ಮನ್ನು ನಾವು ಕಾಪಾಡ್ಕೊಳ್ಬಹುದು. ಕೆಲವೊಮ್ಮೆ ಬೌಂಡ್ರಿ ದಾಟಾಗಿದೆ, ಇಂಥ ಸಂದರ್ಭದಲ್ಲಿ ಏನು ಮಾಡೋದು ಅಂದರೆ ಅದಕ್ಕೆ ಸೂಕ್ತವಾದ ಒಂದು ಕೌನ್ಸಿಲಿಂಗ್, ಆಪ್ತ ಸಮಾಲೋಚನೆಯನ್ನು ಮಾಡೋದ್ರಿಂದ ಖಂಡಿತವಾಗ್ಲೂ ಏನು ಒಂದು ದುರಂತ ಅಥವಾ ಏನೋ ಒಂದು ತೊಂದರೆಗೆ ಸಿಕ್ಕಾಕಿಕೊಳ್ಳಬಹುದಾದ ಸಂದರ್ಭಗಳಿದೆ, ಅಥವಾ ಆಲ್ರೆಡಿ ಅವರು ತೊಂದರೆಗೆ ಒಳಗಾಗಿದ್ದಾರೆ, ಅದರಿಂದ ಹೇಗೆ ಬರಬಹುದು. ಏಕೆಂದರೆ ಪ್ರತಿಯೊಂದಕ್ಕೂ ಒಂದು ದಾರಿ ಅನ್ನೋದು ಇರುತ್ತೆ. ಅದು ಯಾವಾಗ ಗೊತ್ತಾಗುತ್ತೆ ನಮಗೆ ಅಂತಂದರೆ, ನಾವು ಒಂದು ಸಮಾಧಾನ ಸ್ಥಿತಿಯಲ್ಲಿದ್ದಾಗ ಅಥವಾ ತಿಳಿದವರ ಬಳಿ ಕೆಲವೊಂದು ಸಲಹೆ ಪಡೆದಾಗ, ಮಾನಸಿಕ ತಜ್ಞರ ಬಳಿ ಕೆಲವು ಸಲಹೆ ಪಡೆದಾಗ ಖಂಡಿತವಾಗ್ಲೂ ಈ ಸಮಸ್ಯೆಗಳಿಗೆ ಉತ್ತರ ಸಿಗುತ್ತೆ. ಹಾಗಾಗಿ ಲಕ್ಷ್ಮಣ ರೇಖೆ ಪ್ರತಿಯೊಬ್ಬ ವ್ಯಕ್ತಿಗೂ ಬೇಕು. ಅದು ಬರೀ ಸೀತಾಮಾತೆಗೆ ಮಾತ್ರ ಅಲ್ಲ, ನಮ್ಮ ಸುತ್ತ ಆ ಒಂದು ಎಲ್ಲೇ ಆ ಬೌಂಡ್ರಿ ಇದ್ದಾಗ ನಾವು ಖಂಡಿತ ಆರೋಗ್ಯಕರವಾದ ಜೀವನವನ್ನು ನಡೆಸಿ ಸದಾ ಹಸನ್ಮುಖಿಯಾಗಿ ಸಂತೋಷದಿಂದ ಇರಬಹುದು. ನಮಸ್ಕಾರ.